ಬೆಂಗಳೂರು ವಿಶ್ವವಿದ್ಯಾಲಯ ಸೃಷ್ಟಿಸೋ ಅವಾಂತರ ಅಷ್ಟಿಷ್ಟಲ್ಲ. ಇಲ್ಲಿನ ಅಧಿಕಾರಿಗಳಿಗೆ ಎಷ್ಟು ಉಗಿದ್ರೂ ಬದಲಾಗೋ ಲಕ್ಷಣಗಳೇ ಕಾಣಿಸೋದಿಲ್ಲ. ಇದಕ್ಕೊಂದು ತಾಜಾ ಉದಾಹರಣೆ ಇವತ್ತಿನ ದೂರ ಶಿಕ್ಷಣ ಪರೀಕ್ಷೆಯಲ್ಲಿ ನಡೆದಂತಹ ಘಟನೆ. ಇವರೆಲ್ಲ ಬೆಂಗಳೂರು ವಿಶ್ವವಿದ್ಯಾಲಯ ದೂರ ಶಿಕ್ಷಣದ BA ಫೈನಲ್ ಇಯರ್ ವಿದ್ಯಾರ್ಥಿಗಳು. ಇವತ್ತು ಇವರಿಗೆ ಐಚ್ಛಿಕ ಕನ್ನಡ ವಿಷಯದ ಪರೀಕ್ಷೆ ಇತ್ತು. ಮಧ್ಯಾಹ್ನ 2 ರಿಂದ 5 ಗಂಟೆಯವರೆಗೆ ಪರೀಕ್ಷೆ ನಡೀಬೇಕಿತ್ತು. ಆದರೆ ಸೌತ್ ಈಸ್ಟ್ ಎಜುಕೇಷನ್ ಟ್ರಸ್ಟ್ನಲ್ಲಿ ನಡೆದದ್ದೇ ಬೇರೆ. ಇಂದಿನ ಪ್ರಶ್ನೆ ಪತ್ರಿಕೆ ಬದಲು ನಾಳೆ ನಡೆಯಬೇಕಾದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನೀಡಲಾಯಿತು. ಇದು ವಿದ್ಯಾರ್ಥಿಗಳಲ್ಲಿ ಗೊಂದಲ ಮೂಡಿಸಿತು. ನಂತರ ಎಚ್ಚೆತ್ತುಕೊಂಡ ಆಡಳಿತ ಮಂಡಳಿ 2 ಗಂಟೆಗಳ ಕಾಲ ಪರೀಕ್ಷೆಯನ್ನ ಮುಂದೂಡಿದ್ರು. ಇದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಯಿತು. ಮತ್ತು 2 ಗಂಟೆ ಪೇಪರ್ ಕೊಡಬೇಕಾಯಿತು, ಆದರೆ 3:45 ಕೊಟ್ಟಿದ್ದಾರೆ. ಮತ್ತು ನಾಳೆ ಪೇಪರು, ಇವತ್ತು ಪೇಪರ್ ಲೀಕ್ಔಟ್ ಆಗಿದೆ ಅಷ್ಟೇ. ಪೋಸ್ಟ್ಪೋನ್ ಮಾಡಿದ್ರೆ ಹೋಗಿ ಬರ್ಬೋದಿತ್ತು. ಮತ್ತು ಇಲ್ಲಿ ನಾವು ಕೊಡ್ತೀವಿ ಪೇಪರ್, ನೆಕ್ಸ್ಟ್ ನೀವು ವೆಯ್ಟ್ ಮಾಡಲೇಬೇಕು ಅಂತ ಹೇಳಿದಾಗ ನಾವು ಅವ್ರ ಮಾತಿಗೆ ಮನ್ನಣೆ ಕೊಡಬೇಕಾಗುತ್ತೆ. ಯಾವ ಥರ ನಾವು ಡಿಸೈಡ್ ಮಾಡೋಕ್ಕಲ್ಲ. ಈ ಬಗ್ಗೆ ಕಾಲೇಜಿನ ಪ್ರಾಂಶುಪಾಲರನ್ನ ಕೇಳಿದ್ರೆ ಇದಕ್ಕೆ ನಾವು ಜವಾಬ್ದಾರರಲ್ಲ, ಇದಕ್ಕೆಲ್ಲ ವಿಶ್ವವಿದ್ಯಾಲಯವೇ ಕಾರಣ ಅಂತ ನುಡಿಸಿಕೊಂಡ್ರು. ನಾವು 1:45 ಕ್ವಶನ್ ಪೇಪರು ತಗೊಂಡೋಗಿ ರೂಮ್ಸ್ಗಳಿಗೆ ಇಶ್ಯೂ ಮಾಡ್ತೀವಿ. ಆ ಟೈಮಲ್ಲಿ ಓಪನ್ ಮಾಡಿ ನೋಡೋಷ್ಟೊತ್ತಿಗೆ ಕ್ವಶನ್ ಪೇಪರ್ ಚೇಂಜ್ ಆಗಿರೋದು ಗೊತ್ತಾಯಿತು. ತಕ್ಷಣ ಯೂನಿವರ್ಸಿಟಿಗೆ ಇನ್ಫಾರ್ಮ್ ಮಾಡಿದ್ವಿ. ಯೂನಿವರ್ಸಿಟಿಯವರು ಅಷ್ಟೊತ್ತಿಗೆ ಬೇರೆ ಸೆಂಟ್ರ್ ಮೋಸ್ಟ್ಲಿ ಈ ವಿಷಯ ಬಂದಿತ್ತೇನೋ, ಅವರು ಫೋನ್ ಮಾಡಿದ್ರು. ಕ್ವಶನ್ ಪೇಪರ್ ತೊಗೊಂಬರ್ತಾ ಇದ್ದೀವಿ, ನೀವು ಅದನ್ನು ಪ್ಯಾಕ್ ಮಾಡಿ ಹಾಗೆ ಇಟ್ಬಿಡಿ, ಓಪನ್ ಮಾಡಬೇಡಿ ಅಂತ ಅವರು ಒಂದು ಕಡೆ ಕುಲಪತಿಗಳು ಬೆಂಗಳೂರು ವಿವಿಯನ್ನ ಹೈಟೆಕ್ ವಿವಿ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ವಿವಿಯ ಪರೀಕ್ಷಾ ಆಡಳಿತ ಮಂಡಳಿಯ ಅಧಿಕಾರಿಗಳು ಬೇಜವಾಬ್ದಾರಿತನದ ಕೆಲಸ ಮಾಡಿ ವಿವಿಯ ಹೆಸರಿಗೆ ಮಸಿ ಬಳಿಯೋ ಕೆಲಸ ಮಾಡ್ತಿದ್ದಾರೆ. ಮಾರುತೇಶ್ ಜೊತೆ ಅರುಣ್ ಬಡಿಗೇರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇಂದು ದೇಶದೆಲ್ಲೆಡೆ ಕೃಷ್ಣ ಜನ್ಮಾಷ್ಟಮಿ ಸಡಗರ, ಎಲ್ಲೆಲ್ಲೂ ಕೃಷ್ಣನಾಮ ಸ್ಮರಣೆ. ಬೆಂಗಳೂರಿನ ಇಸ್ಕಾನ್ ದೇವಸ್ಥಾನದಲ್ಲೂ ಕೃಷ್ಣ ಜನ್ಮಾಷ್ಟಮಿಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಸಾವಿರಾರು ಭಕ್ತರು ಕೃಷ್ಣನ ದರ್ಶನವನ್ನ ಪಡೆದರು. ಇಸ್ಕಾನ್ ದೇವಸ್ಥಾನದಲ್ಲಿಂದು ಎಲ್ಲಿ ನೋಡಿದ್ರಲ್ಲಿ ಬಾಲಕೃಷ್ಣನ ಕಲರವ. ಕೃಷ್ಣನ ನೋಡಲು ದೇಶ ವಿದೇಶದಿಂದ ಜನಸಾಗರವೇ ಹರಿದು ಬಂದಿದೆ. ಪುಟ್ಟ ಮಕ್ಕಳು ಸೇರಿದಂತೆ ಸಾವಿರಾರು ಭಕ್ತರು ಆಗಮಿಸಿದ್ರು. ನಿನ್ನೆಗೆ ಹೋಲಿಸಿದ್ರೆ ಇವತ್ತು ಭಕ್ತರ ಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು. ತುಂಬ ಖುಷಿಯಾಗಿದೆ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಮತ್ತು ದಾರಿಗಳನ್ನು ತುಂಬ ಚೆನ್ನಾಗಿ ಎಲ್ರಿಗೂ ಸಪ್ರೇಟ್ ನೀಟಾಗಿ ಎಲ್ಲ ಮಾಡಿದ್ದಾರೆ. ಅದು ನಮ್ಗೆ ತುಂಬ ಖುಷಿಯಾಗಿದೆ. ಇನ್ನು ಇವತ್ತು ರಾತ್ರಿ ಗಾಯಕಿ MS ಶೀಲಾ ನೇತೃತ್ವದಲ್ಲಿ 50 ಗಾಯಕರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಇದಾದ ಬಳಿಕ ಕೃಷ್ಣನಿಗೆ ಮಹಾ ಅಭಿಷೇಕ ನಡೆಯಲಿದೆ. ಅಲ್ಲದೆ ರಾತ್ರಿ 12:30ಕ್ಕೆ ಕೃಷ್ಣನಿಗೆ 108 ವಿವಿಧ ನೈವೇದ್ಯ ಮಾಡಲಾಗುವುದು. ಇದಕ್ಕಾಗಿ ಕಳೆದ 1 ವಾರದಿಂದ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದೇವೆ ಅಂತಾರೆ ಇಸ್ಕಾನ್ ಅಧಿಕಾರಿಗಳು. ಇವತ್ತಿನ ಕೊನೆಗೆ 12 ಗಂಟೆಗೆ ಮಧ್ಯರಾತ್ರಿಗೆ ವಿಶೇಷ ಅಭಿಷೇಕ ದೊಡ್ಡದು. ಆ ಅಭಿಷೇಕದಲ್ಲಿ ಏನಂದರೆ ಪಂಚಾಮೃತ, ಪಂಚಗವ್ಯ, ಸುಮಾರು 40 ಫ್ರೂಟ್ ಜ್ಯೂಸಸ್ ಭಗವಂತನಿಗೆ ಅಭಿಷೇಕ ಆಗುತ್ತೆ. ಆಮೇಲೆ 40 ಆರತಿಗಳು, ವಿಶೇಷ ಏಕ ಆರತಿ, ಈ ಆರತಿಗಳೆಲ್ಲ ಮಾಡ್ತೀವಿ. ಒಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಇಸ್ಕಾನ್ ದೇವಾಲಯದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಅರುಣ್ ಬಡಿಗೇರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇನ್ನು ಲಿಂಗರಾಜಪುರದ ವೇಣುಗೋಪಾಲ ದೇವಾಲಯದಲ್ಲೂ ಕೃಷ್ಣಾಷ್ಟಮಿ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು. 208 ಮುತ್ತೈದೆಯರು ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಿ ಕೃಷ್ಣನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಕೃಷ್ಣಾಷ್ಟಮಿಯಂದು ಪ್ರದಕ್ಷಿಣೆ ಹಾಕಿ ಅಭಿಷೇಕ ಮಾಡಿದ್ರೆ ಇಷ್ಟಾರ್ಥಗಳು ಈಡೇರುತ್ತವೆ ಅನ್ನೋ ನಂಬಿಕೆ ಭಕ್ತರದ್ದು. ಈ ಸಂದರ್ಭದಲ್ಲಿ ನೂರಾರು ಭಕ್ತರಿಗೆ ಅನ್ನದಾನ ಮಾಡಲಾಯಿತು. ಸಾಮಾನ್ಯವಾಗಿ ಬಗೆ ಬಗೆ ವಸ್ತುಗಳಿಂದ ಅರಳಿರೋ ಬಣ್ಣ ಬಣ್ಣದ ಚಿತ್ರಕಲೆಗಳನ್ನು ನೀವು ನೋಡಿರ್ತೀರಾ. ಆದರೆ ಬಂಗಾರದಿಂದ ಮೂಡಿರುವ ದೇವರ ಕಲಾಕೃತಿಗಳನ್ನು ನೋಡಿದ್ದೀರಾ? ಇಂಥದ್ದೊಂದು ಚಿತ್ರಕಲಾ ಪ್ರದರ್ಶನ ಭಾರತೀಯ ವಿದ್ಯಾಭವನದಲ್ಲಿ ನಡೆಯಿತು. ಕಳೆದ 4 ದಿನಗಳಿಂದ ನಡೆದ ಪ್ರದರ್ಶನದಲ್ಲಿ ಗಮನ ಸೆಳೆದದ್ದು ಕಲಾವಿದರ ಕೌಶಿಕ್ ಅವರ ಕುಂಚದಿಂದ ಅರಳಿರೋ ಬಂಗಾರದ ದೇವತೆಗಳು. ಆದಿಶಕ್ತಿ, ಅನ್ನಪೂರ್ಣೇಶ್ವರಿ, ಗಣೇಶ ಮುಂತಾದ ದೇವರ ಮೂರ್ತಿಗಳು ಬಂಗಾರದಿಂದ ಜಗಮಗಿಸ್ತಾ ಇದ್ವು.